ಸರ್, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿವಿಧ ವಲಯಗಳಲ್ಲಿ ಭೀಮಾಶ್ರಯ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಸೆಪ್ಟೆಂಬರ್ 2023-24ರಲ್ಲಿ ಉದ್ಘಾಟನೆ ಮಾಡಿದ ನಂತರ ಇವತ್ತಿನವರೆಗೂ ಕೂಡ ಬಹುತೇಕ ಭೀಮಾಶ್ರಯಗಳು ಬಂದಿವೆ. ಅವತ್ತು ಹಾಕಿರುವಂಥ ಚಾವಿಯನ್ನು ಇವತ್ತು ಕೂಡ ಓಪನ್ ಮಾಡಿಲ್ಲ. ಇದು ಕೆಲವೊಬ್ಬರಿಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಉಪಯೋಗ ಆಗ್ತಾಯಿದೆ. ಪೌರ ಕಾರ್ಮಿಕರಿಗೆ ಅಲ್ಲಿ ಉಪಹಾರ ಸೇವಿಸಲಿಕ್ಕೆ ಅಥವಾ ಅವರಿಗೆ ರೆಸ್ಟ್ ತಗೊಳ್ಳಿಕ್ಕೆ, ಬಟ್ಟೆ ಬದಲಿಸಲಿಕ್ಕೆ, ಶೌಚಾಲಯ ಮತ್ತು ಇನ್ನಿತರೆ ವಿವಿಧ ಉಪಯೋಗಗಳಿಗೆ ಬಳಸುವಂಥ ಈ ಭೀಮಾಶ್ರಯ ಇದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಇದು ದುರ್ಬಳಕೆ ಆಗ್ತಾ ಇದೆ. ಸರ್ಕಾರದ 2 ಕೋಟಿ ದುಡ್ಡು ಕೂಡ ಇದಕ್ಕೇನು ಅನುದಾನ ಹಾಕಿದ್ರು, ಅನುದಾನ ಕೂಡ ದುರ್ಬಳಕೆ ಆಗಿದೆ. ಈ ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ವಿಶ್ರಾಂತಿ ಗೃಹಗಳನ್ನು ಕೂಡಲೇ ಪಾಲಿಕೆ ಆಯುಕ್ತರು ಚಾಲನೆಯನ್ನು ನೀಡಿ ಪೌರ ಕಾರ್ಮಿಕರಿಗೆ ಹಸ್ತಾಂತರ ಮಾಡಬೇಕು. ಆ ಕೆಲವು ಅಧಿಕಾರಿಗಳು ಮತ್ತು ಕೆಲವು ಮೇಸ್ತ್ರಿಗಳ ಕೈಯಲ್ಲಿ ಆ ಚಾವಿಗಳು ಇರೋದರಿಂದ ಅವು ಚಾವಿಗಳು ಪೌರ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಕೆಲವು ಕಡೆ ನೀರಿನ ಸೌಲಭ್ಯ ಇಲ್ಲ. ಈ ರೀತಿಯಾಗಿ ಅವು ದುರ್ಬಳಕೆ ಆಗಿದೆ. ಈ ನೆಲೆಯಲ್ಲಿ ಈಗಿರುವಂಥ ಎಲ್ಲ ಭೀಮಾಶ್ರಯ ವಿಶ್ರಾಂತಿ ಗೃಹಗಳನ್ನ ಪ್ರಾರಂಭ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ವಾರ್ಡಿಗೆ ಒಂದೊಂದು ಭೀಮಾಶ್ರಯವನ್ನು ನೀಡಬೇಕು ಅಂತ ಈ ಮೂಲಕ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 12 ವಲಯ ಕಚೇರಿಗಳಿದ್ದು, ಇದನ್ನು ಪೈಲಟ್ ಪ್ರಾಜೆಕ್ಟ್ ರೂಪದಲ್ಲಿ ಒಟ್ಟು ಪ್ರತಿ ಜೋನಿಗೆ 2ರಂತೆ 24 ಭೀಮಾಶ್ರಯಗಳನ್ನು ನಾವು ಸ್ಥಾಪಿಸಿದ್ದೇವೆ. ಸೊ ಅವು ಒಂಥರ ಮನೆ ಇತ್ತರ, ಅದಕ್ಕೆ ನಾವು ಭೀಮಾಶ್ರಯ ಅಂತ ನಾಮಕರಣ ಮಾಡಿದ್ದೇವೆ. ಈ ಭೀಮಾಶ್ರಯಗಳನ್ನು ನಮ್ಮ ಪೌರ ಕಾರ್ಮಿಕರು ಆ ವಾರ್ಡಲ್ಲಿ ಆ ವ್ಯಾಪ್ತಿಯಲ್ಲಿ ಇರುವಂಥವರು ತಮಗೆ ಏನು ನೈಸರ್ಗಿಕ ಪ್ರಕ್ರಿಯೆಗಳನ್ನು ಇದು ಮಾಡ್ಕೊಳ್ಳೋದಕ್ಕೆ ಅಥವಾ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಲ್ಲಿ ಕೂತ್ಕೊಂಡು ಉಪಹಾರ ಸವಿಯೋದಕ್ಕೆ ಅಥವಾ ತಮ್ಮ ಬಟ್ಟೆ ಬದಲಾಯಿಸೋದಕ್ಕೆ ಉಪಯೋಗಿಸಬಹುದು ಅಂತೇಳಿ ನಾವು ಇದನ್ನು ಮಾಡಿಕೊಟ್ಟಿದ್ದೇವೆ. ಸೊ ಈಗಾಗಲೇ ಟೋಟಲ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 24 ಭೀಮಾಶ್ರಯಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳ ಉಸ್ತುವಾರಿ ಆಯಾ ವಲಯ ಕಚೇರಿಯಲ್ಲಿ ಇರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ಸು, ಎನ್ವಿರಾನ್ಮೆಂಟ್ ಇಂಜಿನಿಯರ್ಸು, JTC ಅವರೇನೆ ನೋಡ್ಕೋತಾ ಇದ್ದಾರೆ. ಕೆಲವೊಂದು ಕಡೆ UGD ಸಮಸ್ಯೆ ಇದೆ, ವಾಟರ್ ಕನೆಕ್ಷನ್ ಇಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ಈಗಾಗಲೇ ಅವನ್ನ ನಾವು ಪರಿಶೀಲಿಸಿ ಕ್ರಮ ಕೈಗೊಂಡಿದ್ದೇವೆ. ಸೊ ಎಲ್ಲಿಯೂ ಆ ಥರ ಅವ್ಯವಸ್ಥೆ ಆಗಿಲ್ಲ ಅಂತೇಳಿ ಕೇಳ್ಕೊಟ್ಟಿದ್ದೇವೆ. ಆ ಥರ ಏನಾದರೂ ಗಮನಕ್ಕೆ ಬಂತು ಅಂತೇಳಿದರೆ ಇಮಿಡಿಯೇಟ್ಲಿ ನಾವು ವಲಯ ಕಚೇರಿ ಅಧಿಕಾರಿಗಳಿಗೆ ಹೇಳಿ ಅಥವಾ ಅಲ್ಲಿರುವಂಥ ಇಂಜಿನಿಯರ್ಸಿಗೆ ಹೇಳಿ ಅದನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ.